ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ನ ತನಿಖೆ ಮತ್ತಷ್ಟು ಚುರುಕಾಗಿದೆ. ಪ್ರಕರಣ ಗಂಭೀರವಾಗಿ ಪರಿಗಣಿಸಿರುವಂತಹ ರಾಮನಗರ ಪೊಲೀಸರು ರಿಕ್ಕಿ ರೈ ಮೇಲೆ ಮೊನ್ನೆ ರಾತ್ರಿ ಆದಂತಹ ಅಟ್ಯಾಕ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ರಾಮನಗರ ಪೊಲೀಸರು 3 ಡಿವೈಎಸ್ಪಿಗಳ ನೇತೃತ್ವದಲ್ಲಿ 3 ವಿಶೇಷ ತಂಡ ರಚನೆ ಮಾಡಲಾಗಿದೆ. ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗಳ ಕ್ರೈಮ್ ಪಿಸಿಗಳನ್ನ ಬಳಕೆ ಮಾಡಲಾಗಿದೆ. ವಿವಿಧ ಆಯಾಮಗಳಲ್ಲಿ ಪ್ರಕರಣದ ತನಿಖೆ ಚುರುಕಾಗಿದೆ. ಭೂವ್ಯಾಜ್ಯ ಹಿನ್ನೆಲೆ ಏನಾದರೂ ದಾಳಿ ನಡೆದಿದೆಯಾ ಅನ್ನೋ ಶಂಕೆ ಇದೆ. ಭೂಗತ ಪಾತಕಿಗಳು ಟಾರ್ಗೆಟ್ ಮಾಡಿದ್ರ ಅನ್ನೋ ತನಿಖೆ. ಕಾಲ್ ಡೀಟೇಲ್ಸ್, ಟವರ್ ಡಾಮ್, ಸಿಸಿಟಿವಿಗಳ ಹುಡುಕಾಟ, ಮುತ್ತಪ್ರೈ ಮನೆ ಮಾರ್ಗದ ಎಲ್ಲಾ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಲಾಗ್ತಾ ಇದೆ. ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಖುದ್ದು ಪರಿಶೀಲನೆ. ರಿಕ್ಕಿ ರೈ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಮಾಡಿರುವಂತಹ ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಚುರುಕಾಗಿದೆ. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಅಂತಂದ್ರೆ 4 ಡಿವೈಎಸ್ಪಿಗಳ ವಿಶೇಷ ತಂಡವನ್ನ ರಚನೆ ಮಾಡಲಾಗಿದೆ. ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗಳ ಕ್ರೈಮ್ ಪಿಸಿಗಳನ್ನ ಬಳಕೆ ಮಾಡಲಾಗ್ತಿದೆ. ಜೊತೆಗೆ ಯಾರು ಈ ಶೂಟರ್, ಯಾರು ಎಲ್ಲಿಂದ ಬಂದ, ಸೊ ಅಲ್ಲಿ ಲಭ್ಯವಾಗಿರುವಂತಹ ಬುಲೆಟ್ಗಳು ಇದೆಲ್ಲವನ್ನ ಕೂಡ ಕಲೆಕ್ಟ್ ಮಾಡಿ ಮೊಬೈಲ್ 4 ಡಿವೈಎಸ್ಪಿಗಳ ವಿಶೇಷ ತಂಡವನ್ನ ರಚನೆ ಮಾಡಲಾಗಿದೆ. 3 ತಂಡಗಳನ್ನಾಗಿ ಮಾಡಿದ್ದಾರೆ. ಸೊ ಜಿಲ್ಲೆಯ ಎಲ್ಲ ಪೊಲೀಸ್ ಕ್ರೈಮ್ ಪಿಸಿಗಳನ್ನು ಕೂಡ ಬಳಸ್ಕೊಳ್ಳಾಗ್ತಾ ಇದೆ. ನೀವೀಗ ನೋಡ್ತಾ ಇದ್ರೆ ಆ ಸ್ಪಾಟ್ನಲ್ಲಿ ಸೊ ಯಾರೋ ಪ್ರೊಫೆಷನಲ್ ಶಾರ್ಪ್ ಶೂಟರ್ನೇ ತಂದು ಈ ಒಂದು ಕೆಲಸವನ್ನ ಕೊಟ್ಟಿರೋ ಹಾಗಿದೆ, ಈ ಒಂದು ಡೀಲ್ ಕೊಟ್ಟಿರೋ ಹಾಗಿದೆ. ಸೊ ರಿಕ್ಕಿ ರೈ ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ರೆ, ಇನ್ನೊಂದು ಕಡೆ ರಾಮನಗರ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇನ್ನು ಬಿಡದಿಯ ಮುತ್ತಪ್ಪರೈ ನಿವಾಸದ ಬಳಿ ಪೊಲೀಸರ ತನಿಖೆ. ಫೈರಿಂಗ್ ನಡೆದಂತಹ ಸ್ಥಳದಲ್ಲಿ ಈಗ ಶೋಧ ಕಾರ್ಯ ಮುಂದುವರಿತಾ ಇದೆ. ಫಾರೆನ್ಸಿಕ್ ಅವರು ಕೂಡ ಬಂದಿದ್ದಾರೆ, FSL ಅವರು ಕೂಡ. ಶ್ವಾನದಳ ಮೆಟಲ್ ಡಿಟೆಕ್ಟರ್ ಮೂಲಕ ಪರಿಶೀಲನೆ ನಡೀತಾ ಇದೆ. ರಿಕ್ಕಿ ರೈ ಕಾರಿನ ಮೇಲೆ 2 ಸುತ್ತು ಫೈರಿಂಗ್ ಆಗಿತ್ತು. ಅದು ಕೂಡ ಶಾರ್ಟ್ ಗನ್ ಅನ್ನು ಬಳಸಿ, ಪಿಸ್ತೂಲ್ನಿಂದಲೂ ಕೂಡ ಫೈರಿಂಗ್ ಆಗಿರೋ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂತಹ ಪೊಲೀಸರು ಶಾರ್ಟ್ ಗನ್ ಜೊತೆಗೆ ಪಿಸ್ತೂಲ್ ಅನ್ನು ಕೂಡ ಬಳಸಲಾಗಿದೆ ಅನ್ನೋ ಬಗ್ಗೆ ಈಗ ಶಂಕೆ ಇದೆ. ಸೊ ಆ ಕಾರಣಕ್ಕೆ ಈಗ ಸುತ್ತಮುತ್ತ ಸರ್ಚ್ ಮಾಡುವಂಥದ್ದಿರ್ಬೋದು. ಜೊತೆಗೆ ಯಾರು ಇದರ ಹಿಂದಿದ್ದಾರೆ ಅನ್ನೋದು ಈಗ ಪ್ರಶ್ನೆ. ಯಾವ ಕಾರಣಕ್ಕೆ ಇಂಥ ಒಂದು ಪ್ರಯತ್ನ ಆಯಿತು? ಸೊ ಅದು ಕೂಡ ಶೂಟ್ ಮಾಡಿರೋಂಥ ರೀತಿ ನೋಡಿದ್ರೆ ರಿಕ್ಕಿ ರೈನ ಮುಗಿಸೇ ಬಿಡಬೇಕು ಅನ್ನೋ ಪ್ಲಾನ್ ಜೊತೆನೆ ಬಂದಿರೋ ಹಾಗಿತ್ತು. ಆದರೆ ರಿಕ್ಕಿ ರೈ ಆಯಸ್ಸು ಗಟ್ಟಿ ಇತ್ತು, ಹಾಗಾಗಿ ಗಾಯದಲ್ಲೇ ಈಗ ಮುಗ್ದಿರೋ ಹಾಗಿದೆ ಸದ್ಯಕ್ಕೆ. ಸೊ ಸದ್ಯಕ್ಕೆ ಪರಿಶೀಲನೆ ಮುಂದುವರಿಸಿದ್ದಾರೆ ಪೊಲೀಸರು. ರಿಕ್ಕಿ ರೈ ಕಂಪ್ಲೀಟ್ ಸ್ವಲ್ಪ ಚೇತರಿಕೆ ಕಂಡ ನಂತರ ಆತನ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆಯಲಾಗುತ್ತೆ. ಸೊ ಬಿಡದಿಯ ಮುತ್ತಪ್ರೈ ಅವರ ನಿವಾಸದ ಬಳಿ ಮೊನ್ನೆ ರಾತ್ರಿ 11:30 ಅಟ್ಯಾಕ್. ಇದು ರಿಕ್ಕಿ ರೈ ಕಾರಿನ ಮೇಲೆ 2 ಸುತ್ತು ಫೈರಿಂಗ್ ಆಗಿರುವಂತಹ ಮಾಹಿತಿ, ಜೊತೆಗೆ ಪಿಸ್ತೂಲು ಮತ್ತು ಶಾರ್ಟ್ ಗನ್ ಇಂದ ಫೈರಿಂಗ್ ಆಗಿರುವಂತಹ ಮಾಹಿತಿ ಇದೆ. ಸೊ ಇದೀಗ ಸ್ಪಾಟ್ನಿಂದ ಎಲ್ಲಿ ಈ ಅಟ್ಯಾಕ್ ಆಗಿತ್ತು, ಎಲ್ಲಿ ಸರ್ಚ್ ಆಗ್ತಿದೆ, ಅಲ್ಲಿಂದ ಪ್ರಶಾಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ನಮ್ಮ ಜೊತೆ ಪ್ರದೀಪ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡೋದಕ್ಕೆ ಮೊದಲು ಪ್ರಶಾಂತ್ ಬಳಿ ಹೋಗೋದಾದ್ರೆ, ಪ್ರಶಾಂತ್, ಮೊನ್ನೆ ರಾತ್ರಿ ಆದಂತ ಅಟ್ಯಾಕ್ ನಾನಾ ಅನುಮಾನಗಳಿಗೆ ಕಾರಣವಾಗಿದೆ. ಸದ್ಯಕ್ಕೆ ಏನೆಲ್ಲ ಪ್ರೂಫ್ಗಳೇನಾದ್ರೂ ಸಿಗ್ತಾ ಇದೆಯಾ? ಜೊತೆಗೆ ಸುತ್ತಮುತ್ತ ಇರುವಂತಹ ಸಿಸಿಟಿವಿಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಯಾರಾತ, ಎಲ್ಲಿಂದ ಬಂದ, ಹೇಗೆ, ಎಷ್ಟು ಟೈಮ್ನಿಂದ ಈ ಪ್ಲಾನ್ ಆಗ್ತಾ ಇತ್ತು ಅನ್ನೋದು ಈಗ ಬಹಳ ಮುಖ್ಯವಾಗಿರೋದು. ಜೊತೆಗೆ ಯಾರಿದ್ದಾರೆ ಇದರ ಹಿಂದೆ ಅಂತ. ಅವಿನಾಶ್, ಮೊನ್ನೆ ರಾತ್ರಿ ಮಾಜಿ ಡಾನ್ ಮುತ್ತಪ್ಪರೈ ಅವರ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ನಡೆದಿರುವಂತಹ ಒಂದು ಫೈರಿಂಗ್ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಈ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನ ರಾಮನಗರ ಪೊಲೀಸರು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ನಿಟ್ಟಿನಲ್ಲಿ ಆರೋಪಿಗಳನ್ನ ಬಂಧಿಸಲೇಬೇಕು ಅಂತ ಹೇಳಿ ಈಗಾಗಲೇ 4 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಿರುವಂತದ್ದು. ಪ್ರಮುಖವಾಗಿ ರಾಮನಗರ, ಚನ್ನಪಟ್ಟ, ಮಾಗಡಿ ಮತ್ತೆ ಸೆಂಟ್ ಠಾಣೆಯ ಡಿವೈಎಸ್ಪಿಗಳನ್ನು ಈ ಒಂದು ಪ್ರಕರಣಕ್ಕೆ ಬಳಸಿಕೊಂಡಿದ್ದಾರೆ. ವಿಶೇಷ ತಂಡ ಇವರ ನೇತೃತ್ವದಲ್ಲಿ ಈ ಒಂದು 4 ತಂಡಗಳನ್ನು ಕೂಡ ರಚನೆ ಮಾಡಿರುವಂತದ್ದು. ನಾವು ಒಂದು ಸ್ಥಳದಲ್ಲಿದ್ದೀನಿ, ದೃಶ್ಯದಲ್ಲಿ ಕೂಡ ನೋಡಬಹುದು. ಮೊನ್ನೆ ರಾತ್ರಿ 12:30 ಸುಮಾರಿಗೆ ಈ ಒಂದು ಕೃತ್ಯ ನಡೆದಿರುವಂತದ್ದು. ಬಿಡದಿ ಮನೆಯಿಂದ ಬೆಂಗಳೂರಿಗೆ ಕಾರಿನಲ್ಲಿ ಫಾರ್ಚುನರ್ ಕಾರಿನಲ್ಲಿ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಶಾರ್ಪ್ ಶೂಟರ್ ಏಕಾಏಕಿ ಕಾರಿನ ಮೇಲೆ ದಾಳಿಯನ್ನು ನಡೆಸಿದ್ದಾರೆ.
ಹೀಗಾಗಿ ಆ ಹಿಂಬದಿ ಸೀಟ್ ನಲ್ಲಿ ಕುಳಿತಿದ್ದಂತ ರಿಕ್ಕಿ ರೈಗೆ ಗಂಭೀರವಾದಂತಹ ಗಾಯ ಆಗಿದೆ. ಕಾರಿನ ಚಾಲಕ ಬಸವರಾಜ್ಗೂ ಕೂಡ ಬೆನ್ನಿಗೆ ಪೆಟ್ಟು ಬಿದ್ದಿರುವಂತದ್ದು. ಈಗಾಗಲೇ ಬಿಡದಿ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. 4 ವಿರುದ್ಧ ಕೂಡ ಈಗಾಗಲೇ FIR ದಾಖಲಾಗಿದೆ. ಹೀಗಾಗಿ ಆರೋಪಿಗಳನ್ನ ಬಂಧಿಸಲೇಬೇಕು ಅಂತ ಹೇಳಿ ಪೊಲೀಸರು ವಿವಿಧ ಆಂಗಲ್ ಗಳಲ್ಲಿ ಒಂದ್ ಕಡೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ 4 ಟೀಮ್ ಅನ್ನ ಕೂಡ ಮಾಡ್ತಿರುವಂತದ್ದು. ಈ ಒಂದು ಟೀಮಿಗೆ ಕ್ರೈಮ್ ಬಗ್ಗೆ ಸಾಕಷ್ಟು ಅಂದ್ರೆ ಪರಿಣಿತ ಇರುವಂತಹ ರಾಮನಗರ ಜಿಲ್ಲೆಯ ಎಲ್ಲಾ ಠಾಣೆಗಳ ಕ್ರೈಮ್ ಪಿಸಿಗಳನ್ನು ಕೂಡ ಬಳಸ್ಕೊಂಡಿದ್ದಾರೆ. 4 ತಂಡಗಳು ಕೂಡ ಬೇರೆ ಬೇರೆ ಆಂಗಲ್ಗಳಲ್ಲಿ ತನಿಖೆಯನ್ನ ಮಾಡ್ತಾರೆ. ಪ್ರಮುಖವಾಗಿ ಭೂ ವ್ಯಾಜ್ಯದ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿದೆ ಅನ್ನೋಂತ ನಿಟ್ಟಿನಲ್ಲಿ ಕಾರು ಚಾಲಕ ದೂರನ್ನ ಕೊಟ್ಟೇನೆ ಆಂಗಲ್ ಅಲ್ಲಿ ಒಂದ್ ಕಡೆ ತನಿಖೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಏನಾದ್ರೂ ಭೂಗತ ಪಾತಕಿಗಳು ಈ ಒಂದು ಕೃತ್ಯದಲ್ಲಿ ಎಂಟ್ರಿ ಕೊಟ್ಟಿಯಾರ ಅನ್ನೋ ನಿಟ್ಟಿನಲ್ಲೂ ಕೂಡ ಆಂಗಲ್ ಅಲ್ಲಿ ತನಿಖೆಯನ್ನ ಮಾಡ್ತಾ ಇದ್ರು. ಪ್ರಮುಖವಾಗಿ ಈ ಒಂದು ಘಟನಾ ಸ್ಥಳದಲ್ಲಿ ನಿನ್ನೆ ಮೊಬೈಲ್ ಮತ್ತೆ ಕೆಲವೊಂದು 2 ಗುಂಡುಗಳು ಕೂಡ ಸಿಕ್ಕಿತ್ತು. ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಪೊಲೀಸರು ಮಾಡ್ತಾ ಇರೋದು. ಜೊತೆಗೆ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಟವರ್ ಡಂಪ್ ಅನ್ನ ಈಗಾಗಲೇ ಹಾಕಿ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ನಿನ್ನೆ ಈ ಒಂದು ಸ್ಥಳಕ್ಕೆ ಘಟನಾ ಸ್ಥಳಕ್ಕೆ ಶ್ವಾನ ದಳವನ್ನ ಕರೆಸಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಬೇರೊಂದು ಮಾರ್ಗದಲ್ಲಿ ತೆರಳಿರುವಂತದ್ದು ಕೂಡ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಈ ಮುತ್ತಪ್ಪರೈ ಮನೆ ಹೊರಭಾಗದಲ್ಲಿ ಯಾವ ರಸ್ತೆಗಳೆಲ್ಲ ಹೋಗ್ತವೆ ಆ ಒಂದು ರಸ್ತೆಗಳಲ್ಲಿ ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾಗಳಿದಾವೆ ಆ ಒಂದು ಸಿಸಿ ಕ್ಯಾಮೆರಾಗಳನ್ನ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾದ್ರೂ ಆರೋಪಿಗಳ ಸುಳಿವು ಸಿಗಬಹುದಾ ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಯಾಕಂದ್ರೆ ಸಾಕಷ್ಟು ಈ ಒಂದು ಪ್ರಕರಣ ಸಂಚಲನ ಮೂಡಿಸಿರುವಂತದ್ದು. ಸ್ವತಃ ನಿನ್ನೆ ಕೇಂದ್ರ ವಲಯ IGP ರಾಬುರಾಮ್ ಅವರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಮಾಡ್ತಾರೆ. ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಹೀಗಾಗಿ ರಾಮನಗರ SP ಅವರು ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಲೀಡ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನೆವರೆಗೂ ಕೂಡ ರಿಕ್ಕಿ ರೈ ಅವರ ಕಾರಿನ ಮೇಲೆ ಒಂದು ಸುತ್ತಿನ ದಾಳಿ ಅಂದ್ರೆ ಫೈರಿಂಗ್ ಆಗಿತ್ತು ಅನ್ನೋದು ತಿಳಿದು ಬಂದಿತ್ತು. ಆದ್ರೆ ಇದೀಗ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಕೇವಲ ಒಂದು ಸುತ್ತಲ್ಲ 2 ಸುತ್ತಿನ ಫೈರಿಂಗ್ ಆಗಿದೆ ಅಂತ. ಒಂದು ಶಾರ್ಟ್ ಗನ್ ಅನ್ನ ಬಳಸಿ ಫೈರಿಂಗ್ ಅನ್ನ ಮಾಡಿದ್ರೆ, ಮತ್ತೊಂದ್ ಕಡೆ ಪಿಸ್ತೂಲ್ ಇಂದಲೂ ಕೂಡ ದಾಳಿಯನ್ನ ನಡೆಸಿರುವಂತಹ ಸಾಧ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಇಂದು ಕೂಡ ಪರಿಶೀಲನೆ ಕೂಡ ನಡೀತಾ ಇದೆ. ಅಂದ್ರೆ ಕೃತ್ಯ ನಡೆದಂತಹ ಸ್ಥಳದಲ್ಲಿ ಈಗಾಗಲೇ ಶ್ವಾನ ದಳ ಮತ್ತೆ ಮೆಟಲ್ ಡಿಟೆಕ್ಟರ್ ಮೂಲಕ ಏನಾದ್ರೂ ಕ್ಲೂ ಸಿಗಬಹುದಾ ಅನ್ನೋಂತ ನಿಟ್ಟಿನಲ್ಲೂ ಕೂಡ ಇಲ್ಲಿನ ಸಿಬ್ಬಂದಿಗಳು ಶ್ವಾನ ದಳ ಮತ್ತೆ ಮೆಟಲ್ ಡಿಟೆಕ್ಟ್ ನ ಸಿಬ್ಬಂದಿಗಳು ಕೂಡ ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಿನ್ನೆ ಅಂದ್ರೆ ಘಟನೆ ನಡೆದಂತಹ ಸ್ಥಳದ ಪಕ್ಕದಲ್ಲಿ ಕೆಲವೊಂದಿಷ್ಟು ಕಾಟೇಜಸ್ ಸಿಕ್ಕಿತ್ತು, ಅಂದ್ರೆ ಗುಂಡುಗಳ ಕಾಟೇಜಸ್ ಸಿಕ್ಕಿತ್ತು, ಕೆಲವೊಂದಿಷ್ಟು ಬುಲೆಟ್ ಸಿಕ್ಕಿತ್ತು. ಹಾಗಾಗಿ ಘಟನೆ ನಡೆದಂತ ಸುತ್ತಮುತ್ತಲೂ ಕೂಡ ಈಗಾಗಲೇ ತೀವ್ರ ಶೋಧವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಎವಿಡೆನ್ಸ್ಗೆ ಬಹಳಷ್ಟು ಮುಖ್ಯ ಆಗುತ್ತೆ. ನಿನ್ನೆ ಕೆಲವೊಂದಿಷ್ಟು ಎವಿಡೆನ್ಸ್ ಸಿಕ್ಕಿದೆ. ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಏನಾದ್ರೂ ಇಲ್ಲಿ ಮಹತ್ವದ ದಾಖಲೆಗಳು ಸಿಗಬಹುದಾ ಅನ್ನೋ ನಿಟ್ಟಿನಲ್ಲಿ ಘಟನೆ ನಡೆದಂತಹ ಸ್ಥಳದಲ್ಲೂ ಕೂಡ ಪೊಲೀಸರು ಸಾಕಷ್ಟು ತೀವ್ರ ತಪಾಸಣೆ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇಂಚಿಂಚು ಮಾಹಿತಿಗಳನ್ನ ಮತ್ತೆ ಅಕ್ಕಪಕ್ಕದ ಮನೆಗಳ ಬಳಿಯಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂತಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳಾದ್ರೂ ಇಲ್ಲಿ ತಿರುಗಾಡಿದ್ರ ಈ ನಿಟ್ಟಿನಲ್ಲೂ ಕೂಡ ಇಂಚಿಂಚು ಮಾಹಿತಿಯನ್ನ ಪಡ್ಕೊಂಡು ಈ ಪ್ರಕರಣವನ್ನ ಭೇದಿಸಲೇಬೇಕು ಅಂತ ಹೇಳಿ ಸ್ವತಃ ರಾಮನಗರ SP ಶ್ರೀನಿವಾಸ್ ಗೌಡ್ರು ಮುಂದಾಗಿರುವಂತದ್ದು. ಅವಿನಾಶ್, ಎಸ್, ಮಾತಾಡೋಣ. ನಾವು ಪ್ರದೀಪ್ ಇದ್ದಾರೆ ನಮ್ಮ ಜೊತೆಗೆ. ಮಾತಾಡ್ತೀನಿ.